This is Runner Hut Expedition. ಓಕೆ, ಇವತ್ತು ಮೂರನೇ ದಿವಸ. ನಿನ್ನೆ ಏನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಎಲ್ಲ ಸರ್ಫಿಂಗ್ ಹೋಗಿದ್ವಿ. ಫುಲ್ಲು ನೀರು ಒದ್ದೆ ಮರಳೆಲ್ಲ ಆಗಿತ್ತಲ್ಲ, ಏನೂ ಮಾಡಿಲ್ಲ. ಫೋರ್ತ್ ಆ್ಯಕ್ಚುಲಿ ಇದು 4th ಡೇ, ಸರ್ಫಿಂಗ್ ಲೆಕ್ಕ ತೊಗೊಂಡ್ರೆ 3rd ಡೇ. ಇವತ್ತು ಬೆಂಗಳೂರಿಗೆ ಹೊಡ್ತಾ ಇದ್ದೀವಿ. ನೋಡಿ ಎಲ್ಲ ರೆಡಿಯಾಗಿದ್ದಾರೆ. ನೋಡಿ ಇಲ್ಲಿ ಬೆಂಗಳೂರಿಗೆ ತಗೊಂಡೋಗ್ಬೇಕು. ಆಲ್ಮೋಸ್ಟ್ ಲಾಸ್ಟಲ್ಲಿ ಮಾಡ್ತಾ ಇರೋದು. ಸೊ ನಾವು ಇಲ್ಲೇ ಇದ್ದಿದ್ದು 10 ಜನ ಇದ್ವಿ. ಇಲ್ಲಿ 3 ಜನ ಕಾರಲ್ಲಿ ಹೊರಟ್ಬಿಟ್ರು ಆಲ್ರೆಡಿ. ನೋಡಿ ಎಲ್ಲ ಇಲ್ಲಿ ಇನ್ನು ಹೊರಡೋಕ್ಕೆ 5 ನಿಮಿಷ ಇದ್ರೂ ಇನ್ನೂ ಎಲ್ಲ ಮಲ್ಕೊಂಡು ಆಟ ಆಡ್ತಾರೆ. ಈ ರೂಮಲ್ಲಿ ನಾವು ಇದ್ದವರೆಲ್ಲರೂ ಬೇಗ ರೆಡಿ ಆಗಿಬಿಡ್ತೀವಿ. ಆ ರೂಮಲ್ಲಿ ಇದ್ದವರೆಲ್ಲ ಬೇಗ ರೆಡಿನೇ ಆಗಲ್ಲ ಅಲ್ಲ ಮ್ಯಾಮ್? ನಾವು ನೋಡಿ ಇಲ್ಲಿ ಇನ್ನೇ ಏನು ರೆಡಿ ಆಗಿಲ್ಲ ನಮ್ಮದು. ಇನ್ನಿದೆಲ್ಲ ಹಾಕೊಂಡು ಹಾಯ್ ಅಷ್ಟೇ ಇಲ್ಲ. ಸೊ ನೋಡ್ರಿ ಹೋಣ, ಇನ್ನೊಂದು ಆಲ್ಮೋಸ್ಟ್ ಇಲ್ಲಿಂದ ಇನ್ನೊಂದು 10 ಅವರ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನಾವು ಇನ್ನೂ ಊಟ ಎಲ್ಲ ಮಾಡ್ಕೊಂಡು ಹೋಗಕ್ಕೆ ಇನ್ನೂ ಲೇಟ್ ಮಾಡ್ತೀವಿ. ಆದಷ್ಟು ಬೇಗ ಹೋಗಬೇಕು. ಗಾಡಿ ಎಲ್ಲ ನಿಲ್ಸಿದ್ದೀವಿ, ಹೊಡ್ತಾ ಇದ್ದೀವಿ. ಈಗ ಎಲ್ಲರೂ ಬ್ಯಾಗೆಲ್ಲ ಕಟ್ಟಿದ್ದಾಯಿತು. ಫಸ್ಟ್ ಇವರೇ ಕಟ್ಟಿದ್ದು, ಕಟ್ಬಿಟ್ಟು ನಮಗೋಸ್ಕರ ಕಾದಿದ್ದಾರೆ ಇಷ್ಟೊತ್ತು. ನೋಡಿ ನಾವಿಲ್ಲೇ ಇದ್ದಿದ್ದು, ನಾನು ಅದನ್ನೇ ಎಷ್ಟೊತ್ತಿ ತೋರಿಸ್ಬಿಟ್ಟು ನಾವು ಇಲ್ಲೇ ಇದ್ದಿದ್ದು ಅಂತ. ಓ ಥ್ಯಾಂಕ್ ಯು ಮ್ಯಾಮ್. 10 ರೂಪೀಸ್ ನೋಡಿ ಇಟ್ಕೊಂಡಿರಿ ಜೋಬಲ್ಲಿ. 12:20 ಆಗಿದೆ ಅಷ್ಟೇ. ಹೋಗೋಷ್ಟರಲ್ಲಿ ರಾತ್ರಿ 12 ಆಗಿರುತ್ತೆ. ಹಾಂ ಕೇಳಿಸ್ತದೆ, ಹೇಳೋ. ನೋಡಿ ಅಷ್ಟೇ, ಇಷ್ಟು ಬಂದರೆ ಇಲ್ಲೇ ಬೀಚು. ಸನ್ಸೆಟ್ ಸಖತ್ತಾಗಿತ್ತು ಇಲ್ಲಿ. ಪಡುಬಿದ್ರಿ ಬೀಚು ಇಲ್ಲೇ ಇದ್ದಿದ್ದು. ಸೊ ಈ ರೋಡು ಸ್ಟ್ರೈಟ್ ಹೋದರೆ ಹೈವೇ. ನೋಡಿ ನಾವು ಬಂದಾಗ ಈ ಬ್ರಿಡ್ಜು ಸಖತ್ತಾಗಿದೆ, ಇಲ್ಲೆಲ್ಲ ಓಡಾಡ್ಬೋದು ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತಿದ್ದೆಲ್ಲ ನೀರು ಚೆನ್ನಾಗಿಲ್ಲ ಅಂತ. ಬಟ್ ನೋಡೋದಕ್ಕೆ ಚೆನ್ನಾಗಿದೆ ಅಷ್ಟೇ. ಹೊನ್ನಾವರಕ್ಕೆಲ್ಲ ಹೋಗೋದು ಬೇಡ, ಇಲ್ಲಿ ಪಡುಬಿದ್ರಿಗೆ ಬಂದರೆ ಎಲ್ಲ ಇಲ್ಲೇ ಸಿಗುತ್ತೆ. ಇದೇನು ಮ್ಯಾಮ್ ಇದು ದೇವಸ್ಥಾನನ ಲೆಫ್ಟಲ್ಲಿ? ಓ ಧರ್ಮಸ್ಥಳ ಆಯ್ತು. ಇವಾಗ ಚಾರ್ಮಾಡಿ ಘಾಟ್ ಹತ್ರ ಬಂದಿದ್ದೀವಿ. ನನಗೆ ಇಲ್ಲಿ ಸೋಡಾ ಕುಡಿಬೇಕು ಅನಿಸ್ತಾ ಇದೆ. ಇಲ್ಲೆಲ್ಲೂ ಸಿಗ್ತಾ ಇಲ್ಲ, ಬೇಜಾರಾಗ್ತಾಯಿದೆ ನನಗೆ. ಆ ಕಡೆ ಧರ್ಮಸ್ಥಳದೊಳಗಡೆ ಹೋಗಿದ್ದಿದ್ರೆ ಸಿಗ್ತಾಯಿತ್ತು. ಇಲ್ಲೆಲ್ಲೂ ಸೋಡಾನೇ ಸಿಗ್ತಾ ಇಲ್ಲ. ಆದರೆ ನಮ್ಗೆ ಕುಡಿಯೋ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ಈಗ. ಇವತ್ತೇನು ಆ್ಯಕ್ಚುಲಿ ಅಷ್ಟು ಸೆಕೆ ಏನಿಲ್ಲ, ಆರಾಮಾಗಿದೆ ಇಲ್ಲೆಲ್ಲ. ನಾನೇನೋ ಫುಲ್ಲು ಬಿಸಿಲಿರುತ್ತೆ ಅಂತ ಅಂದ್ಕೊಂಡೆ, ಇದು ಆರಾಮಾಗಿದೆ. ಬಟ್ ಏನಂದರೆ ಎಲ್ಲ ಇನ್ನೂ ರೋಡೆಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ. ನೋಡಿ ಇಲ್ಲೆಲ್ಲ ಬರ್ತಾ ಈ ಥರನೂ ಇರುತ್ತೆ, ನೋಡ್ಕೊಂಬರ್ಬೇಕು. ನಾನು ಬರೀ ಸ್ಮೂತಾಗಿದ್ದಾಗ ಮಾತ್ರ ತೋರಿಸಿದ್ದೆ ಹಿಂದೆ. ಇದು ನೋಡ್ಕೊಳ್ಳಿ, ಇಲ್ಲೂ ಹಿಂಗೆ ಈ ಥರನೂ ಇದೆ ಇಲ್ಲೆಲ್ಲ. ಅಷ್ಟೇ, ಆ ಥರ ಸ್ವಲ್ಪ ಸ್ಟ್ರೆಚ್ಚು ಕಿತ್ತೋಗಿರುತ್ತೆ, ಇನ್ನು ಸ್ವಲ್ಪ ಈ ಥರ ಇರುತ್ತೆ. ಆ ಥರ ಆಗ್ತಾಯಿದೆ ಆಗಲಿಂದ. ಹಾಂ ನೋಡಿ ಇಲ್ಲಿ ಮೇಲೆ ಕೊಕೊನಟ್ ಆಯಿಲ್ ಮಿಲ್. ಒಟ್ಟಲ್ಲಿ ನಮ್ಮದು 3 ದಿವಸ ಸರ್ಫಿಂಗ್ ಮುಗೀತು, ಚೆನ್ನಾಯಿತು. ನಾನಂತೂ ಬೇಜಾರೇ ಆದೆ. ಅಲ್ಲಿ ಫಸ್ಟ್ 2 ದಿವಸ ಉದ್ದದ್ದು ಬೋರ್ಡ್ ಇಸ್ಕೊಂಬಿಟ್ಟು ಅವ್ರು ಕೊಟ್ಟಿದ್ದಕ್ಕೆ ಏನೂ ಸರಿಯಾಗಿ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಲಾಸ್ಟ್ ಡೇ ಅಂತೂ ಫುಲ್ ಎಕ್ಸೈಟಿಂಗ್ ಸ್ಟಫ್. ಸೊ ನಾವು ಮಾಡಿದ್ದು ಇಂಡಿಕಾ ಅಕ್ವಾಟಿಕ್ ಸರ್ಫ್ ಸ್ಕೂಲು, ಕರೆಕ್ಟೇನಾ? ಹಾಂ,
ಅವರಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ರೆ ಫೋಟೋಸು ತೆಕ್ಕೊಡ್ತಾರಂತೆ ಫ್ರೀಯಾಗಿ. ಇವರೆಲ್ಲ ತೆಗೆಸ್ಕೊಂಡಿದ್ದಾರೆ, ಅವ್ರು ಕೊಟ್ಟರೋ ಇಲ್ವೋ ನನಗೆ ಗೊತ್ತಿಲ್ಲ. ಸರ್ಫಿಂಗಿಗೆ ಬೆಸ್ಟ್ ಟೈಮ್ ಅಂದರೆ ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಡ್ಬೇಕು. ಅವರು 6 ಗಂಟೆ 9 ಗಂಟೆ ಎಲ್ಲ ಬ್ಯಾಚ್ಗಳು ಇದೆ. 6 ಗಂಟೆಗೆ ಹೋಗ್ಬಿಟ್ರೆ ಬೆಸ್ಟು. ತಣ್ಣಗೂ ಇರುತ್ತೆ, ಜನರು ಇರೋಲ್ಲ. ನಾವು ಮೊನ್ನೆ ಎಲ್ಲ 10 ಗಂಟೆ ಮೇಲೆ ಹೋಗ್ಬಿಟ್ಟು ಫುಲ್ ಜಾತ್ರೆಯಲ್ಲಿ ಅಷ್ಟು ಜನ ಇದ್ದರು. ಇವತ್ತು ಬೆಳಗ್ಗೆನೇ ಹೋಗ್ಬಿಟ್ಟಿದ್ವಿ 6 ಗಂಟೆಗೆ, ಆರಾಮಾಗಿತ್ತು. ನಾವಿದ್ದಿದ್ದು ಸ್ಟೇಯಿಂದ ಬೇರೆ ಅದು ಸರ್ಫ್ ಪಾಯಿಂಟಿಗೆ 22 ಕಿಲೋಮೀಟರ್ಸು, ಅದು ಬೇರೆ ಕವರ್ ಮಾಡಬೇಕಿತ್ತು. ಆದರೂ ಹೆಂಗೋ ಬೆಳಗ್ಗೆ ಬೇಗನೆ ಎದ್ದು 5:15 ಎದ್ದು 6:15 ಅಲ್ಲಿ ಹೋದ್ವಿ. ಇವತ್ತು ಲಾಸ್ಟ್ ಡೇ ಸೂಪರಾಗಿತ್ತು, ವೇವ್ಸು ಕಮ್ಮಿ ಇತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾರು ಆದರೆ ಇವರೆಲ್ಲ ತಿರ್ಗಿ ಒಪ್ಕೊಂಡ್ರೆ ಇನ್ನೊಂದು ಸತಿ ಸರ್ಫಿಂಗ್ ಮಾಡೋದು. ಹಾಸನ ಹತ್ರ ಊಟಕ್ಕೆ ನಿಲ್ಲಿಸ್ಬೇಕಂತ ಅಂದ್ಕೊಂಡಿರೋದು, ಆದರೆ ಅಲ್ಲಿವರೆಗೂ ತಡ್ಕೊಳಕ್ಕಾಗುತ್ತಾ ಹಶ್ವು ಅಂತ ಗೊತ್ತಿಲ್ಲ. ಫೈನಲಿ ಫುಲ್ ಜಾರ್ ಸೋಡಾ ಸಿಕ್ಬಿಡ್ತು. ಖುಷಿಯಾಗ್ಬಿಟ್ಟಿದ್ದೀನಿ ನಾನಂತೂ. ಅಬ್ಬ ನಿನ್ನೋಣ. ಇಲ್ಲೆಲ್ಲ ಸಿಗುತ್ತೆ ಫುಲ್ ಜಾರು, ಮಟ್ಕಾ ಸೋಡಾ. ನಿಮ್ಗೇನೋ ಏನೇನು ಹೇಳಿದ್ರು? ಮಟ್ಕಿಲಿ 4 ಫುಲ್ ಜಾರು, ಒಂದೊಂದೇನೋ ಮಟ್ಕಿ. ಮಟ್ಕಿನಾ? 5 ಫುಲ್ ಜಾರು. ಏಯ್ ಮಟ್ಕಾ, ನೀವು ಮಟ್ಕಿ ಅಂತದ ಸುಮ್ಮನೆ ಕಟಿಗಿ ಹೇಳಿದ್ವಿ ನಾವು. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಹೇಳಿದ್ರೆ ನಮಗೆ ನೇಟಿವ್ ಸಾಂಗ್ ಬರಲ್ಲಪ್ಪ, ನಮ್ಮದು ಗ್ಲೋಬಲ್. ನೀನು ಕಿತ್ತಾಕ್ತೇನೆ. ಇವರೆಲ್ಲ ಅದೇನೋ ಕೋಕಮ್ ಫ್ಲೇವರ್ ತೊಗೊಂಡಿದ್ದಾರೆ, ನಾನು ಒಬ್ಬನೇ ಮ್ಯಾಂಗೋ ತೊಗೊಂಡಿರೋದು. ಡಿಫ್ರೆಂಟ್ ಅಂತ ಏನಲ್ಲ, ಅದೇನೋ ಕೋಕಮ್ ಬೇಡ ಅನಿಸ್ತು, ಅದಕ್ಕೆ ಬಂದಾಗ ಅಲ್ಲಿನ ಫ್ರೂಟ್ ಟ್ರೈ ಮಾಡಬೇಕು. ಇಲ್ಲಿ ಫೇಮಸ್ ಇಲ್ಲ ಇದು ಮಾವಿನ ಸೀಸನ್ನು, ಸಮ್ಮರ್, ಅದಕ್ಕೆ ನಾನು ಮ್ಯಾಂಗೋ ತೊಗೊಂಡಿರೋದು. ಓಕೆ ಲೆಟ್ಸ್ ಗೋ ಅಂದ. ನೋಡಿ ಇದು ಕೋಕಮ್ ಫುಲ್ ಜಾರ್. ಒಂದೇ ಏಟು ಕೊಡ್ಬೇಕು. ಎಕ್ಸ್ಪ್ರೆಷನ್ ಗೊತ್ತಾಗಬಾರ್ದು ಅಂತ ಕೂಲಿಂಗ್ ಗ್ಲಾಸ್ ಬೇರೆ ಹಾಕೊಂಡಿದ್ದೆ. ಓಕೆ 1 ಡೌನ್. ಏನೋ ಎಕ್ಸ್ಪ್ರೆಷನ್ ಗೊತ್ತಾಗಬಾರ್ದಂತ ಕೂಲಿಂಗ್ ಗ್ಲಾಸ್. ಕೂಲಿಂಗ್ ಗ್ಲಾಸಾ? ಶೋಕಿ ಇವಾಗ ತೆಗಿತಾನೆ ನೋಡಲ್ಲಿ. ಓಕೆ ನೆಕ್ಸ್ಟ್ ಒನ್. ಒಂದು ಹೆಲ್ಮೆಟ್ ಇರ್ಬೇಕಪ್ಪ, ನಾನು ಇದನ್ನು ಕೇಸರಿ ಕಟ್ ಮಾಡ್ಕೊಳ್ಳೋದು ಸೂಪರ್ ಅಮ್ಮ. ಸೂಪರ್. ಆಯ್ತಾ? ಏನದು ಅಲ್ಲಲ್ಲಿ ಜಿಮ್ ಬಾಡಿ. ಆಯ್ತಾಯ್ತಾಯ್ತು. ಫುಲ್ಲು ಫುಲ್ಲು ಓಲೋ ಓಲೋ ಓಲೋ. ಮಟ್ಕಾ ಸೋಡಾ ಹೇಳಿದ್ದೀವಿ ನೋಡಿ, ಮಾಡ್ತಾ ಇದ್ದಾರೆ. ಓಹೋ ಆ ಥರ ಬರೋದು ಅದು. ಹಾಕ್ಲೇಬೇಕೆ ಮ್ಯಾಂಗೋ ಇದೆ. ಸಡನ್ನಾಗಿ ಮಳೆ ಬರೋ ಥರ ಆಗೋಯ್ತು. ಟ್ವಿಸ್ಟು. ಇಲ್ಲ ನೋಡ್ತಾ ಇದ್ದೀನಿ ಇದು. ಇಲ್ಲ ಗೊತ್ತಿಲ್ಲ. ಹಾಂ ಕ್ಲಿಯರ್ ಇದೆ. ಬಾ 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 ಬಾ.
ಓಯ್ ಇದು ಯಾವುದೋ JCB ಏನೋ ಬರ್ತೈತಲ್ಲ ಇಲ್ಲಿ, ಇದೇನಿದು ಸಿಮೆಂಟ್ ಮಿಕ್ಸರ್. ಚಾರ್ಮಡಿ ಘಾಟ್. ಹಾಂ ಕಾಲಿದೆ ಬಾರೋ. ಓಯ್ ಏನೋ ಕಲ್ಲದು. ಓಯ್ KSRTC. ಹಾಂ ಫುಲ್ ಕಾಲಿದೆ ಬಾ. ಇದೆ ವಾಟರ್ ಫಾಲ್ ಸ್ಪಾಟು. ನೀರೇ ಇಲ್ಲ ಇವಾಗ. ಮಾನ್ಸೂನ್ ಟೈಮಲ್ಲಿ ಬಂದರೆ ಫುಲ್ ದಬ್ಬ 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 ಬೀಳ್ತಾ ಇರುತ್ತಲ್ಲಿ. ನೋಡಿದೆ ಮಾಮ್, ಅಲ್ಲೇ ನೋಡಿದೆ. ನಾವು ಫುಲ್ ಜಾರ್ ಸೋಡಾ ಕುಡಿಯೋಕೆ ಹೋಗಿದ್ವು. ಏ ಇಲ್ಲ ಇಲ್ಲ, ಇದೇ ನಮ್ಮ ಚಾರ್ಮಡಿ ಘಾಟಿನ ಅಮೋಘವಾದ ದೃಶ್ಯ. ಏಯ್ ನಾವು ಆವಾಗಲೇ ಅದು ಇತ್ತಲ್ಲ ಅಲ್ಲಿ ಇದೆಯಲ್ಲ ಅದು, ಅದ್ರ ಆ ಕಡೆ ಇದ್ವಿ. ಹಾಂ ಅದರಿಂದ ಅದ್ರ ಆ ಕಡೆ ಇದ್ವಿ, ಇವಾಗ ಹಿಂಗೆ ಬಂದಿದ್ದೀವಿ. ಏಯ್ ಮಳೆ ಏನು ಬರಲ್ಲ, ಪರವಾಗಿಲ್ಲ, ಗ್ರೀನ್ ಆಗಿದೆ ಒಂದು ರೇಂಜ್ಗೆ. ಸ್ವಲ್ಪ ಮಳೆ ಬಂದಿದೆ ಒಂದು ತಿಂಗಳಿಂದ. ಹಾಂ ಆಮೇಲೆ ಬೇರೆ ರೂಟ್ ಅಂದ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಹೊರಗಡೆ ಹೋಗೋಣ ಅಂತ. ಆಲ್ಮೋಸ್ಟ್ 2 years ಆಗಿತ್ತು ಈ ರೋಡಿಗೆ ಬಂದು. ತಿರ್ಗಾ ಖುಷಿ. ಇವಾಗ ಐಸ್ ಕ್ರೀಮ್ ಎಲ್ಲ ಎತ್ಕೊಂಡ್ಬಂದಿದ್ದಾರೆ ಗಾಡೀಲಿ. ಚಾರ್ಮಡಿ ಘಾಟಲ್ಲಿ ಐಸ್ ಕ್ರೀಮು ಅಷ್ಟೇ. 2 ತಿಂಗಳಿಗೆ ಫುಲ್ಲು ಮಳೆ ಆಗುತ್ತೆ, ಇನ್ನೂ ಸಖತ್ತಾಗಿರುತ್ತೆ ಇಲ್ಲಿ. ಧೂಳು ಬಂತು ನಮ್ಮ ಕೊಟ್ಟಿಗೆ ಆಹಾರ. ಟೈಮ್ ಫಾರ್ ಸಮ್ ನೀರು ದೋಸೆ. ಸಖತ್ತಾಗಿತ್ತು ರೋಡ್ ಮಾತ್ರ. ಮಳೇಲಿ ಬಂದಾಗ ಇಷ್ಟು ಬೇಗನೂ ಬರೋಕ್ಕಾಗಲ್ಲ, ಇನ್ನೂ ಸ್ಲೋ ಆಗಿ ಬರಬೇಕಾಗತ್ತೆ. ಸಖತ್ ಫಾಸ್ಟಾಗೆ ಬಂದ್ಬಿಟ್ವಿ. ಸೊ ಇಲ್ಲಿ ಸ್ವಲ್ಪ ತಿನ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಹಾಸನ. ಇಲ್ಲ ಅದು ತುಂಬ ನೀರು ದೋಸೆ ಏನಿಲ್ಲಲ್ಲ, ಲೈಟ್ ಅಷ್ಟೇ. ಮಸ್ತ ಇದೆ. ಬಂತು ನಮ್ಮ ಹಾಸನ್ ಹೈವೇ. ಅಯ್ಯೋ ಇದೇನು ಗುರು, ಇಲ್ಲಿ ಇಷ್ಟು ಟ್ರಾಫಿಕ್ ಇದೆ. ಇಷ್ಟೊತ್ತವರೆಗೂ ಆರಾಮಾಗಿ ಬಂದ್ಬಿಟ್ಟು ಈ ಥರ ನಿಧಾನಕ್ಕೆ ಹೋಗ್ಬೇಕಂದ್ರೆ ಆಗೋದೇ ಇಲ್ಲ. ಇಲ್ಲಿಂದ 175 ಕಿಲೋಮೀಟ್ರ್ ಇದೆ ಬೆಂಗಳೂರು. ಆಗುತ್ತೆ ಇವತ್ತು 11 ಗಂಟೆ. ಐ ಹೂನು ಯಾರಲ್ಲೋ. ಏಯ್ ಏನೆಲ್ಲ ಹಿಂಗೆ ಬರ್ತಾ ಇದ್ದಾರೆ. ನಡಿ ನಡಿ. ಓಕೆ 3 ದಿವಸ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಇನ್ನು ಇವಾಗ ತಾನೇ ಆ ಕಡೆ ಹೋದಂಗಿದೆ. ನಾವು ಹೋಗ್ತಾನೂ ಇಷ್ಟೊತ್ತಿಗೆ ಅಲ್ವಾ ಈ ಕಡೆ ಇದ್ದಿದ್ದು, ಈ ಕಡೆ ಹೋಗಿದ್ದು, ಪಾಸ್ ಆಗಿದ್ದಿಂಗೆ. ಹಾಂ ಹೆಚ್ಚು ಕಮ್ಮಿ ಕರೆಕ್ಟಾಗಿ ವಾಪಸ್ ಆಫ್ಟರ್ 3 days ಸೇಮ್ ಟೈಮ್ ಸೇಮ್ ಪ್ಲೇಸ್. ಟ್ರಿಪ್ಪಲ್ಲಿದ್ದರೆ ದಿನಗಳು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದು ನಮ್ಮ ಥರ ಬೆಳಗ್ಗೆ ಆ್ಯಕ್ಟಿವಿಟೀಸು ಸರ್ಫಿಂಗು ಆ ಥರದ್ದೆಲ್ಲ ಇಟ್ಕೊಂಡ್ಬಿಟ್ರೆ 24 hours ಯಾವುದಕ್ಕೂ ಸಾಲಲ್ಲ. ಹಾಂ ಮಲಗೋದು ಬೇರೆ ರಾತ್ರಿ 2 ಗಂಟೆ, ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಅಯ್ಯೋ ಉಯ್ ನೀರು ಲೈ ಫುಲ್ಲು.
ಅಯ್ಯೋ ಮಳೆ ಬರಬಾರ್ದು ಅಂತ ಅನ್ಕೊತಾ ಇದ್ವಿ, ಇಲ್ಲಿ ನೋಡಿ ಯಪ್ಪ ಫುಲ್ ಬ್ಲ್ಯಾಕ್ ಆಗಿ ಹೋಗಿದೆ ಮೇಲೆ. ಎಷ್ಟು ಜೋರಾಗಿ ಬರುತ್ತೋ ಏನೋ. ಹಾಂ ಇಲ್ಲ ನನಗೆ ನೆಂದರೂ ಪರವಾಗಿಲ್ಲ ಅಂತ ನಾವೇನಿಟ್ಟಿವಲ್ಲ ಅಂತ ಯೋಚನೆ ಅಷ್ಟೇ. ಅದೇ ಇರಲಿ ಹಾಕೊಂಡು ಹೋಗೋಣ ಆಗಿದ್ದಾಗಲಿ. ಇದು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ಏನು ಮಾಡೋಕ್ಕೆ. ಏನೋ ಅದು ಮೋಡಲಿ ಅಷ್ಟೇ, ಫುಲ್ ಕತ್ಲೇನೇ ಆಗೋಯ್ತು ಇಲ್ಲಿ, ಅಷ್ಟು ಡಾರ್ಕ್ ಇದೆ ಕ್ಲೌಡ್ಸು. ಅದೇ ಮೋಡ ಏನು ಮಾಡೋದು ಅಂತ ಹೇಳ್ತಿದ್ದಾನೆ. ಇವಾಗ ಎಲ್ರಿಗೂ ಇರೋ ಒಂದೇ ಒಂದು ಪ್ರಶ್ನೆ, ಏನು ಮಾಡೋದು ಈ ಥರ ಇದ್ದರೆ. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜಿಗೆಲ್ಲ ಮೋಡ ಇರುತ್ತೆ ಅಂತ. ಕತ್ಲೇನೆ ಅದೇ ನೆಕ್ಸ್ಟ್ ಲೆವೆಲ್ ಇದು. ಹಾಕೋ ರೈಟ್ಗೆ, ಯಾಕೋ ಹೋಗು ನಡಿ. ಬರಲಿ ಬಾರ. ಯಾರು ಓಕೆ, ನಾವು ಬಂದಿದ್ದೀವಿ ಈಗ ಸೇಮ್ ಪ್ಲೇಸ್. ಏನಾದ್ರು ಸ್ವಲ್ಪ ತಿನ್ಬಿಟ್ಟು ಓಡೋದಷ್ಟೇ. ಯಾಕ್ರೋ ಇಲ್ಲಿ ತೆಗಿತಾ ಇದ್ದಾರಾ? ಅಲ್ಲೆಲ್ಲ ನೋಡಿದೆ ಬಿಡು, ಇಂಡಿಕೇಟ್ರ್ ಹಾಕಿದ್ದೆ, ನೀನು ತಪ್ಪಿಲ್ಲ. ಹಾಕ್ದೇನಾರು ಹೇಳ್ದಿದ್ರೆ ಏನು ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಸನ್ಸೆಟ್ ಆಗ್ತಾಯಿದೆ ಗ್ಯಾಪಲ್ಲಿ. ಈ ಕಡೆ ನೋಡಿದ್ರೆ ನಾವೇ ಸೆಟ್ ಆಗೋ ಥರ ಮಳೆ ಬರೋಂಗಿದೆ. ಎಲ್ಲಿ ಎಲ್ಲ ಒಳಗಡೆ ಹೋಗಿದಾರಲ್ಲ ಅವರು? ಆಬ್ವಿಯಸ್ಲಿ ಒಳಗಡೆ ಇರ್ತಾರವ. ಇಲ್ಲಿ ಮಾತ್ರ ನಾವು ಯಾವಾಗ ಬಂದರೂ ಫುಲ್ ಖಾಲಿ. 3ನೇ ಸತಿ ಬರ್ತಾ ಇರೋದು. ಅಷ್ಟೇ. ನಾವು ನೋಡಿ ಯಾವ ಥರ ಗೊತ್ತಾ ಇಲ್ಲಿ ಕುತ್ಕೊಳ್ಳೋದು? ಇಲ್ಲೆಲ್ಲ ಹೆಲ್ಮೆಟ್ ಇಡ್ತೀವಿ, ಇಲ್ಲೆಲ್ಲ ಜಾಕೆಟ್ಗಳು ಇಡ್ತೀವಿ. ನಾವು ಕುತ್ಕೊಳ್ಳೋದು ಅಲ್ಲಿ ಫುಲ್, ಈ ರೋ ಫುಲ್ ನಮಗೇನೆ. ಹೆವಿ ರೈನಿಂಗ್. ನೋಡಿ ಜೋಗ್ ಫಾಲ್ಸ್, ಎಂಪೈರಲ್ಲಿ ಜೋಗ್ ಫಾಲ್ಸ್ ಇದು. ಕೂತಿದ್ವಿ, ಏನೇನೋ ಆಗೋಯ್ತು ಹಿಂಗೆಲ್ಲ, ಮೇಲ್ಗಡೆಯಿಂದ ಏನೇನೋ ಬಿತ್ತು. ಇವಾಗ ಮತ್ತೆ ರಸ್ತೆಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ವಿ. ಏನಾದರೂ ಇನ್ನು 5 ನಿಮಿಷ ಲೇಟಾಗಿ ಬಂದಿದ್ರು ಅಷ್ಟೇ. ನಾವಿಲ್ಲಿ ಮಳೆ ಕಮ್ಮಿ ಬರ್ತಾ ಇದೆಯಾ, ಇವ್ರು ನೋಡಿ ಗ್ಯಾಪಲ್ಲಿ ಹೋಗಿ ಚಾಕ್ಲೇಟ್ ಎಲ್ಲ ತೊಗೊಂಡು ಏನೇನೋ ಮಾಡ್ಬಿಟ್ಟಿದ್ದಾರೆ. ಅಂಕೆಲ್ಲ ಕಳ್ಸ್ಬಿಟ್ಟು ಜೋಗ್ ಫಾಲ್ಸ್ ತೋರಿಸಿದ್ರು. ಎಂಪೈರಲ್ಲಿ ಜೋಗ್ ಫಾಲ್ಸ್ ನೋಡಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೂ ಬಿಲ್ ಹಾಕ್ಲಿ ಅಂದರೆ ಬಚಾವ್ ಅಷ್ಟೇ. 6 ತಿಂಗಳಿಂದ ಇಲ್ಲಿ ಬಂದಿದ್ವಿ, ತಿರ್ಗಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಚಾಕ್ಲೇಟ್ ತೊಗೊಳಕ್ಕೆ. ಯಾವ ಚಾಕ್ಲೇಟ್ ಮಾಮ್? ಅವನು ಯಾವುದೋ ಒಂದು ಹಾಕ್ಸ್ಕೊಂಡ್ ಬಂದಿದ್ದ ನಮ್ಮ ಹುಡುಗ, ಅದನ್ನ ನಮಗೂ ಹಾಕ್ಸ್ಕೊಳ್ಳಿ ಅಂತ. ನಮ್ಮ ಹುಡುಗ ಯಾವುದೋ ತೊಗೊಂಡಿದ್ದಾನಂತೆ, ನಾವು ಅದನ್ನೇ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಇದು ಹಾಸನ್ ಹೈವೇ ಎಂಪೈರ್ ಹತ್ರ ಇರೋದು ಇದು. ಮ್ಯಾಂಡೇಟ್ರಿ ಇದು. ಇಲ್ಲಿ ಬಂದಾಗೆಲ್ಲ ಇದು ಯಾವುದಾದ್ರೂ ಒಂದು ಇಂಪೋರ್ಟೆಡ್ ಚಾಕ್ಲೇಟ್ಸ್ ಇರುತ್ತೆ, ತೊಗೊಂಡು ಹೋಗೋದು. ಇದು ಮಸ್ತ್ ಮಾಮ್, ಇದು ಟ್ರೈ ಮಾಡಿದ್ದೀರಾ? ಜೋಲೋ ಚಿಪ್ಸು ಇಷ್ಟೆಷ್ಟು ತಿನ್ನೋಕ್ಕಾಗಲ್ಲ ಯಾರ ಕೈಲೂ, ಹೆವಿ ಖಾರ. ಅದು ಟ್ರೈ ಮಾಡೋಣ. ಚಾಕ್ಲೇಟ್ ಅಂದರೆ ಖಾರ. ಜೋಲೋ ಚಿಪ್ ಚಾಲೆಂಜು ಯಾವುದೋ ಒಂದು ತೊಗೊಳ್ರಿ. ನೋಡಿ ಇಲ್ಲಿಂದ ಇವಾಗೆಲ್ಲ ಚಾಕ್ಲೇಟ್ ತೊಗೊಂಬಂದ್ವಿ. ನನ್ನ ಫ್ರೆಂಡು ಯಾವುದೋ ರೆಕಮೆಂಡ್ ಮಾಡ್ದೆ, ಅದನ್ನೆಲ್ಲ ತೊಗೊಂಡ್ವಿ. ಆಲ್ಮೋಸ್ಟ್ ಒಂದು 6K ಅಷ್ಟು ಬಿಲ್ ಆಯಿತು. ನೋಡಿ ಇರೋದು ಬರೀ 3 ಕವರು, 6,000 ರೂಪಾಯಿ ಬಿಲ್ ಮಾಡಿದ್ದೀವಿ ಇಷ್ಟಕ್ಕೆ, ಬರೀ ಚಾಕ್ಲೇಟ್ಸ್. ಮತ್ತು ಮಳೆ ಬೇರೆ ಬಂತು. ಮಳೆ ಬಂದು ನಿಂತಿದೆ. ಈಗ ಹೊರಡಬೇಕು, ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಸೇಫಾಗಿ ಜಾಕೆಟ್ ರೈನ್ ಕೋಟ್ ಎಲ್ಲ ಹಾಕೊಂಡು ಮನೆಗೆ ಹೋಗ್ಬೇಕು. ಮತ್ತೆ ಊಟ ಅಂತೂ 3 ದಿವಸ ಮುಗ್ದೋಯ್ತು, ಹೋಗಿದೆ ಗೊತ್ತಾಗಿಲ್ಲ. ಇವರೆಲ್ಲ ಫ್ರೆಂಡ್ಸ್ ಬರೋದು ಲೇಟ್ ಮಾಡಿದ್ರು. ನಮ್ಮದೆಲ್ಲ ಈ ಗ್ಯಾಪಲ್ಲಿ ಊಟನೇ ಆಗೋಯ್ತು. ನೋಡಿ ಇವ್ರು ಇನ್ನೂ ತಿಂದು ಹೊರಟು ಇನ್ನೂ ಅವ್ರು ತುಂಬ ಟೈಮ್ ಮಾಡ್ತಾರೆ. ಮಳೆ ಬೇರೆ ಬಂದಿದೆ ಆಚೆ. ಅದಕ್ಕೆ ನಾವು ಪ್ಲಾನ್ ಹಾಕಿದ್ವಿ.
ನಾವು ಜೂಟ್ ಅಷ್ಟೇ. ನೋಡೋಣ, ಆದರೆ ಅಲ್ಲಿ ಮುಂದೆ ಒಂದು ಚೆಕ್ ಪಾಯಿಂಟಲ್ಲಿ ಹತ್ರ ಎಲ್ಲ ಸಿಗುವ. ಹೆಂಗಿತ್ತಪ್ಪ ಟ್ರಿಪ್ಪು? ಗುಡ್, ಆಸಮ್, ಎಂಜಾಯ್. ಬೇಗ ಮುಗ್ದೋಯ್ತು. ಕಾಯ್ತಾ ಇದ್ದೀವಿ. ನಿಜ ಹೇಳ, ಆಡಿಯನ್ಸ್ ಇದೆ. ಬನ್ನಿ ನಮ್ಮ ನಂದಕುಮಾರ್ ಬಿ ಅನ್ನ ಮಾತಾಡ್ಸೋಣ. ಅವ್ರು ನೋಡಿ ಆಗಲೇ ಪ್ಯಾಕ್ ಮಾಡಿ ಪ್ರಾಡಕ್ಟ್ ರೆಡಿ ಆಗಿಬಿಟ್ಟಿದ್ದಾರೆ. ಹನಿ ಜೂಟು ಬ್ರೋ, ಬನ್ನಿ. ಓಕೆ, ನಮ್ದು ಆಯ್ತು ಅಷ್ಟೇ. ಸಿ ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್.